ಹಾಯ್, ಎಲ್ಲರೂ ಹೇಗಿದ್ದೀರಾ? ತುಂಬ ಜನ ಕಮೆಂಟ್ ಮಾಡಿದ್ರಿ, ಡೈಲಿ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ. ನನಗೆ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಸ್ಟೋರಿ ಬೇಕು. ಸ್ಟೋರಿನ ಪ್ರಿಪೇರ್ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡಿ ಕಷ್ಟ ಆಗ್ತಿದೆ. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಡೈಲಿ ವೀಡಿಯೋಸ್ ಹಾಕೋದಕ್ಕಾಗ್ತಿಲ್ಲ. ಯಾರಾದರೂ ನಿಮಗೆ ಸ್ಟೋರಿ ಮಾಡೋರು ಗೊತ್ತಿದ್ರೆ ಮತ್ತು ಸ್ಟೋರಿ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಬರೆದ್ಬಿಟ್ಟು ನನಗೆ ಕೊಟ್ಟರೆ ನಾನು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಚುಕ್ಕಿ, ಇದೇನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ಓದ್ಕೊಂಡು ಚೆನ್ನಾಗಿ ಬುದ್ಧಿವಂತೆ ಆಗು ಅಂತ ನಾನು ನಿನ್ನ ಕಾಲೇಜಿಗೆ ಸೇರ್ಸಿದ್ರೆ ನೀನು ಕಾಲೇಜಲ್ಲಿ ಓದೋದ್ ಬಿಟ್ಟು ಈ ಪ್ರೀತಿ ಪ್ರೇಮ ಅಂತ ಅದ್ರ ಹಿಂದೆ ಸುತ್ತಾ ಇದ್ಯಾ? ಮಾಮ್, ನಾನೇನು ಚಿಕ್ಕ ಹುಡುಗ ಅಲ್ಲ. ನನಗೂ 24 ವರ್ಷ. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಯಾರನ್ನು ಪ್ರೀತಿ ಮಾಡಬೇಕು, ನನ್ನ ಲೈಫ್ ಪಾರ್ಟ್ನರ್ ಆಗಿ ನಾನು ಯಾರನ್ನು ಆರಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗೇ ಗೊತ್ತಿದೆ ನನಗೆ. ಸಾಕ್ ಬಾಯ್ ಮುಚ್ಚು ಚುಕ್ಕಿ. ನಿನ್ನೆ ಮೊನ್ನೆಯಿಂದ ನೀನು ಪ್ರಪಂಚನ ನೋಡ್ತಾ ಇರೋದು, ಆದ್ರೆ ಇವಾಗ ಇಷ್ಟು ದೊಡ್ಡ ಮಾತಾಡ್ತಿದ್ಯಲ್ಲ, ನಿನಗೆ ತಲೆಗೆಲೆ ಕೆಟ್ಟಿದ್ಯಾ? ನೋಡು, ನಾನು ಕಷ್ಟಪಟ್ಟು ನಿನ್ನನ್ನ ಓದಿಸ್ತಾ ಇರೋದು ನೀನು ಒಂದು ಒಳ್ಳೆ ಹುದ್ದೆಗೆ ಸೇರಿ ನಿನ್ ಜೀವನನ ರೂಪಿಸ್ಕೊಂಡ್ಲಿ ಅಂತ. ಅದು ಬಿಟ್ಟು ಯಾರ್ಯಾರನ್ನೋ ಪ್ರೀತಿ ಮಾಡಿ ಮದ್ವೆ ಮಾಡಿಸು ಅಂತ ಕೇಳೋದಕ್ಕಲ್ಲ. ನೋಡಮ್ಮ, ಕಾರ್ತಿಕ್ ನಾನು ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಿದೀವಿ. ಲೈಫ್ ಲಾಂಗ್ ಒಟ್ಟಿಗೆ ಇರ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನನ್ ಮದ್ವೆ ಅಂತ ಆದ್ರೆ ಅವನನ್ನೇ ಆಗೋದು. ನೋಡು, ನಾನು ಚಿಕ್ಕವಳಿರ್ಬೋದು, ಆದ್ರೆ ನನಗೂ ಸ್ವಲ್ಪ ಮೆಚುರಿಟಿ ಇದೆ. ಓದು ಬರಹದ ಜೊತೆ ನನ್ನ ಜೀವನನ ಹೆಂಗ್ ರೂಪಿಸ್ಕೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಾಕ್ ಬಾಯ್ ಮುಚ್ಚೋ. ನಿನ್ನೆ ಮೊನ್ನೆವರೆಗೂ ₹1 ಕೂಡ ನನ್ನ ಹತ್ರ ಕೇಳಿ ಇಸ್ಕೋತಾ ಇದ್ದೋ ನೀನು. ಇವಾಗ ಮದ್ವೆ ಅಂತೆ ಪ್ರೀತಿ ಅಂತೆ ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ. ನೋಡು, ನಿನ್ನಪ್ಪ ನಿನ್ನನ್ನ ಫಾರಿನ್ ಕಳಿಸಿ ದೊಡ್ಡ ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದಾರೆ. ಅದನ್ನ ಬಿಟ್ಟು ನೀನು ಈ ಪ್ರೀತಿ ಪ್ರೇಮ ಅಂತ ಹುಚ್ಚಾಟ ಮಾಡ್ಬೇಡ. ನೋಡಮ್ಮ, ಏನೋ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯಾ, ನಮ್ಮಿಬ್ಬರಿಗೆ ಮದ್ವೆ ಮಾಡಿಸ್ತೀಯಾ ಅನ್ನೋ ಕಾರಣಕ್ಕೆ ನಾನು ನಮ್ಮ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡ್ವಿ. ನಿನಗೆ ನನ್ನ ಪ್ರೀತಿನ ಒಪ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ಅಂತ ಅನ್ಸುತ್ತೆ. ನೀನ್ ಹೀಗೆಲ್ಲ ಮಾತಾಡೋದು ನೋಡಿದ್ರೆ ನನ್ನ ಪ್ರೀತಿಗೆ ನೀನ್ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಹಾಗಂತ ನನ್ನ ಪ್ರೀತಿನ ಮರೆತು ನಾನು ನಿನ್ ಜೊತೆ ಮಾತ್ರ ಇರಲ್ಲ. ನನಗೆ ಇಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟನೂ ಇಲ್ಲ. ಅದು ನೀನು ನೀನ್ ನಿನ್ ಮಗಳ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಇಂಥ ಅಮ್ಮನ ಜೊತೆ ಯಾರು ತಾನೇ ಇರ್ತಾರೆ? ನನಗೆ ನನ್ನ ಕಾರ್ತಿಕ್ಕೆ ಹೆಚ್ಚು. ನಾನು ಅವನ ಜೊತೆ ಲೈಫ್ ಲಾಂಗ್ ಬದುಕಿ ತೋರಿಸ್ತೀನಿ. ನೋಡು ಕಾರ್ತಿಕ್, ಇದೇ ನಿನ್ನ ಕೊನೆ ಮಾತಾದ್ರೆ ನಾನು ನನ್ನ ನಿರ್ಧಾರನ ಹೇಳ್ತೀನಿ, ಕೇಳಿಸ್ಕೊ. ನಾವು ಇಷ್ಟಪಟ್ಟಾಗೆ ಹೊರಗಡೆ ಹೋಗಿ ಫಾರಿನಲ್ಲಿ ಡಾಕ್ಟ್ರು ಓದಿ ವಾಪಸ್ ಬಂದ್ರೇನೆ ನಿನಗೆ ನನ್ನ ಆಸ್ತಿಲಿ ಎಲ್ಲ ಪಾಲು ಸಿಗೋದು. ಅದು ಬಿಟ್ಟು ಆ ಹುಡುಗಿ ಜೊತೆ ನೀನು ಹೋಗ್ತೀನಿ ಅಂದ್ರೆ ನಿನಗೆ ನನ್ನ ಆಸ್ತಿನಲ್ಲಿ ನಯಾ ಪೈಸೆ ಬಿಡುಗಾಸ್ ಕೂಡ ನಿನಗೆ ಸಿಗಲ್ಲ. ಹಾಗಾದ್ರೆ ನಾನು ಡಿಸೈಡ್ ಆಗಿದ್ದೀನಿ. ನಾನು ಕಾರ್ತಿಕ್ ಜೊತೆನೆ ಬದುಕ್ತೀನಿ. ನನಗೆ ಈ ನಿನ್ನ ಆಸ್ತಿ, ನಿನ್ ಪ್ರೀತಿ ಯಾವುದು ಬೇಕಾಗಿಲ್ಲ. ನನಗೆ ಅವನೇ ಬೇಕು, ಅವನೇ ಮುಖ್ಯ. ನಾನು ಅವನ ಜೊತೆನೆ ಹೋಗ್ತಾ ಇದ್ದೀನಿ. ನಾವಿಬ್ರು ಮದ್ವೆ ಕೂಡ ಆಗ್ತೀವಿ. ಮದ್ವೆ ಆಗಿ ಬದುಕಿ ನಿಮ್ಮ ಎದುರಿಗೆ ತೋರಿಸ್ತೀವಿ. ಏನು, ಮನೆ ಬಿಟ್ಟು ಹೋಗ್ತೀಯಾ? ಚುಕ್ಕಿ, ನಿನ್ನ ಎಷ್ಟು ಜೋಪಾನವಾಗಿ ಸಾಕಿದ್ದೀನಿ. ನಿನ್ನಪ್ಪ ನಮ್ಮನ್ ಬಿಟ್ಟು ಹೋದಾಗಿಂದನೂ ನಿನ್ನ ಮಗು ಹಾಗೆ ಜೋಪಾನ ಮಾಡಿದ್ದೀನಿ. ಆದ್ರೆ ನೀನು ಅಲ್ಲ ಕಣೆ, ಯಾರ್ದೋ ಪ್ರೀತಿಗೋಸ್ಕರ ಅದ್ ಯಾವನ್ಗೋಸ್ಕರನೋ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನೇ ಬಂದಿರೋದು ನಿನಗೆ? ನೋಡು ಮಾಮ್, ನೀನು ನನ್ನ ಬಗ್ಗೆ ಏನಾದರೂ ಹೇಳು, ಆದರೆ ನೀವುಗಳು ಚುಕ್ಕಿ ಬಗ್ಗೆ ಒಂದು ಮಾತು ಆಡೋ ಹಾಗಿಲ್ಲ. ಅವಳು ನನ್ನ ಪ್ರಾಣ. ನನಗೋಸ್ಕರ ಒಬ್ಳು ಇದ್ದಾಳೆ ಅಂದರೆ ಅದು ಅವಳೇನೆ. ಅವಳ ಬಗ್ಗೆ ಕೆಟ್ಟದಾಗ ಒಂದು ಮಾತಾಡಿದ್ರು ನಾನು ಮಾತ್ರ ಸುಮ್ಮನೆ ಇರಲ್ಲ. ಇನ್ಮೇಲೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ. ಈ ಆಸ್ತಿ ಮನೆ ಯಾವುದು ನನಗೆ ಬೇಕಾಗಿಲ್ಲ. ಅವಳಿದ್ರೆ ಇಂಥದನ್ನ ಎಷ್ಟೋ ತಗೋತೀನಿ ಅನ್ನೋ ಧೈರ್ಯ ನನಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ಇವತ್ತೇ ಈ ಕ್ಷಣನೇ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಚುಕ್ಕಿ ಜೊತೆ ಲೈಫ್ ಲಾಂಗ್ ಹ್ಯಾಪಿಯಾಗಿದ್ದು ತೋರಿಸ್ತೀನಿ. ಚುಕ್ಕಿ ಮತ್ತೆ ಕಾರ್ತಿಕ್ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಬ್ರು ಚಿಕ್ಕವರಾಗಿರೋದ್ರಿಂದ ಮನೆಯವರು ಈ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ, ವಿರೋಧವಾಗಿ ನಿಲ್ತಾರೆ. ಆದ್ರೆ ಕಾರ್ತಿಕ್ ಮತ್ತೆ ಚುಕ್ಕಿ ಮಾತ್ರ ತಾವು ಪ್ರೀತಿ ಮಾಡ್ತಿದೀವಿ, ಮದ್ವೆ ಆಗ್ತೀವಿ, ಮದ್ವೆ ಆಗಿ ಲೈಫ್ ನ ಲೀಡ್ ಮಾಡಿ ತೋರಿಸ್ತೀವಿ ಅಂತ ಮನೆ ಬಿಟ್ಟು ಹೊರಟು ಮದ್ವೆ ಕೂಡ ಆಗ್ತಾರೆ. ಬೇಬಿ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀನು ನಾನು ಇನ್ಮೇಲೆ ಯಾರು ಯಾರು ನಮ್ಮನ್ನು ಬೇರೆ ಮಾಡೋದಕ್ಕಾಗಲ್ಲ. ಲೈಫ್ ಲಾಂಗ್ ಹೀಗೆ ನಾವು ಜೊತೆಯಾಗಿರ್ತೀವಿ. ನಾನು ಅಷ್ಟೇ ಬೇಬಿ. ಇವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಇಷ್ಟು ದಿನ ನಿನ್ನನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ತುಂಬಾ ಭಯ ಆಗ್ತಾ ಇತ್ತು. ಅಪ್ಪ ಅಮ್ಮ ಒಪ್ತಾರೋ ಒಪ್ಪಲ್ವೋ ಅಂತ ಏನೇನೋ 1000 ಯೋಚನೆ. ಆದರೆ ಇವತ್ತು ಅವ್ರು ಒಪ್ಪದೇ ಇದ್ರೂ ನಾನು ನಿನ್ನನ್ನು ಪಡ್ಕೊಂಡಿದ್ದೀನಿ. ಲೈಫ್ ಲಾಂಗ್ ನಮ್ಮಿಬ್ಬರನ್ನ ಇನ್ನು ಯಾರೂ ದೂರ ಮಾಡಲ್ಲ. ಹೀಗೆ ಹೀಗೆ ಹ್ಯಾಪಿಯಾಗಿರ್ತೀವಿ ಅನ್ನೋ ಧೈರ್ಯ, ಖುಷಿ, ಏನೇನೋ ಒಟ್ಟಿನಲ್ಲಿ
ನಾನಂತೂ ಇವತ್ತು ತುಂಬ ಅಂದರೆ ತುಂಬಾ ಹ್ಯಾಪಿಯಾಗಿದ್ದೀನಿ ಬೇಬಿ. ಎಲ್ಲನೂ ನಿನ್ನಿಂದಾನೇ ಕಣೋ, ಇದೆಲ್ಲ ನಿನ್ನಿಂದಾನೇ. ನಿಜ ಬೇಬಿ, ಇನ್ಯಾರು ನಮ್ಮನ್ನು ದೂರ ಮಾಡೋದಕ್ಕಾಗಲ್ಲ. ಐ ಲವ್ ಯು ಸೋ ಮಚ್ ಬೇಬಿ. ಲವ್ ಯು ಟೂ ಕಣೋ, ಲವ್ ಯು ಲಾಟ್. ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್. ಆದರೆ ಇವತ್ತು ಪೂರ್ತಿ ಹೀಗೆ ಲವ್ ಯು ಹೇಳ್ತಾ ಟೈಮ್ ವೇಸ್ಟ್ ಮಾಡ್ತೀಯೋ ಅಥವಾ ಬೇರೆ ಏನಾದರೂ? ನಾಟಿ, ನಾಚಿಕೆ ಆಗುತ್ತಪ್ಪ ನನಗೆ. ಕಾರ್ತಿಕ್ ಮತ್ತೆ ಚುಕ್ಕಿ ಇಬ್ರು ಅಂತೂ ತಮ್ಮ ಪ್ರೀತಿ ಸಕ್ಸಸ್ ಆಯ್ತು, ತಾವು ಮದುವೆ ಆಗಿದ್ದೀವಿ. ಇನ್ಯಾರು ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆನಲ್ಲಿ ತುಂಬಾನೇ ಸಂತೋಷವಾಗಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಏನಪ್ಪ ಕಾರ್ತಿಕ್, ತಿಂಗಳಲ್ಲಿ ಈಗಾಗಲೇ 15 ದಿನ ಮುಗ್ದೇ ಹೋಯ್ತು. ಇವತ್ತು 16ನೇ ತಾರೀಕು. ಆದರೆ ನೀವು ನೋಡಿದ್ರೆ ಮನೆ ಬಾಡಿಗೆನ ಕೊಟ್ಟೇ ಇಲ್ಲ. ಇದು ಯಾಕೋ ಸರಿ ಕಾಣ್ತಾನೆ ಇಲ್ಲಪ್ಪ. ಇವಾಗಂತೂ ನೀವು ಮನೆ ಬಾಡಿಗೆನ ಸರಿಯಾಗಿ ಕೊಡ್ತಾನೆ ಇಲ್ಲ. ಮೊದಲೆಲ್ಲ ಆಗಿದ್ರೆ ಏನೋ ಹೊಸಬ್ರು ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ, ಹೆಂಗೋ ಅಡ್ಜಸ್ಟ್ ಆಗುತ್ತೆ ಅಂತ. ಆದರೆ ನೀವು ಈಗಾಗಲೇ ಬಂದು 6 ತಿಂಗಳು ಮೇಲಾಗ್ತಾ ಬಂತು. ಆದರೆ ನೀವು ಯಾವಾಗಲೂ ಹೀಗೆ 15ನೇ ತಾರೀಕು 16ನೇ ತಾರೀಕು ಮೇಲೆ ಬಾಡಿಗೆ ಕೊಟ್ಟರೆ ಅದು ಹೆಂಗಪ್ಪ ನಮಗೆ ಗೀಟುತ್ತೆ? ನೋಡಪ್ಪ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಿನಗೆ ನಮ್ಮ ಮನೆ ಬಾಡಿಗೆ ಕಟ್ಟೋದಕ್ಕೆ ಆಗಲ್ಲ ಅಂದರೆ ಮನೆ ಖಾಲಿ ಮಾಡಿ ಬೇರೆ ಎಲ್ಲಾದರೂ ನೋಡ್ರಪ್ಪ. ಅದು ಬಿಟ್ಟು ಹೀಗೆ ನಮ್ಮನ್ನು ಈ ಮನೆಗೆ ಆ ಮನೆಗೆ ಅಂತ ಅಲ್ಸೋ ವ್ಯವಸ್ಥೆ ಮಾತ್ರ ಮಾಡಬೇಡಿ. ನಾವು ಓನರು, ದಿನಾಲೂ ನಿಮ್ಮ ಮನೆ ಕಾಯೋದಕ್ಕಾಗಲ್ಲ ಬಂದು. ಅದು ಅಂಕಲ್, ಕ್ಷಮಿಸಿ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನನಗೆ ನಿಮ್ಮ ಬಾಡಿಗೆನ ಕೊಡೋದಕ್ಕಾಗಿಲ್ಲ. ನಾನು ನಾಳೆನೇ ನಿಮ್ಮ ಬಾಡಿಗೆನ ತಂದು ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಂತಿಂದ ಹೀಗಾಗದೇ ಇರೋ ಹಾಗೆ ನೋಡ್ಕೋತೀನಿ. ಎಲ್ಲರೂ ಮೊದಲಿಗೆ ಹೀಗೆ ಹೇಳ್ತಾರಪ್ಪ. ಆಮೇಲೆ ನಾವು ಓನರ್ ಆಗಿ ಬಾಡಿಗೆಯವ್ರ ಮನೆ ಎದುರಿಗೆ ದಿನಾ ನಾಯಿ ಹಾಗೆ ಕಾವಲು ಕಾಯಬೇಕು. ದಿನಾಲೂ ಬೆಳಗ್ಗೆ ಸಂಜೆ ಬಂದು ನಾವೇ ಭಿಕ್ಷೆ ಎತ್ತದಂಗೆ ಬಾಡಿಗೆನ ಎತ್ಕೊಂಡು ಹೋಗಬೇಕು. ನೋಡಪ್ಪ, ಒಂದ್ಸರಿ ಯೋಚನೆ ಮಾಡು. ನಿನಗೆ ಇಷ್ಟೆಲ್ಲ ಬಾಡಿಗೆ ಕೊಡೋದಕ್ಕೆ ಕಷ್ಟ ಆದರೆ ಬೇರೆ ಯಾವುದಾದ್ರೂ ಮನೆ ನೋಡ್ಕೊಳ್ಳಿ, ಇಲ್ಲಾಂದರೆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಡಿ. ಛೇ ಕಾರ್ತಿಕ್, ಇದೇನಿದು? ಇವರೆಲ್ಲ ನಮ್ಮ ಮನೆ ಬಾಗ್ಲಿಗೆ ಬರೋ ಹಾಗಾಯ್ತು. ನೀನಂತೂ ಇಷ್ಟು ದಿನ ಆಯ್ತು ಕೆಲಸ ಹುಡುಕ್ತಾ, ಕಾಲೇಜಿಗೆ ಟಾಪರು. ಹಾಗಿರುವಾಗ ಇನ್ನು ಕೆಲಸ ಹುಡುಕ್ತಾನೆ ಇದೆಯಲ್ಲ, ಇನ್ನು ಎಷ್ಟು ದಿನ ಬೇಕು ಕೆಲಸ ಸಿಗೋದಕ್ಕೆ? ನಾನಾದರೂ ಏನೋ ಕಾಲೇಜೆಲ್ಲ ಕಂಪ್ಲೀಟ್ ಆಗಿದ್ದಿದ್ರೆ ಒಂದು ಒಳ್ಳೆ ಕೆಲಸ ಸೇರ್ಕೊಂಡು ಮನೆ ನಿಭಾಯಿಸ್ತಿದೆ. ಆದರೆ ನಂದು ಇನ್ನು ಕಾಲೇಜು ಕಂಪ್ಲೀಟ್ ಆಗಿಲ್ಲ. ಹೀಗಿರುವಾಗ ನೀನೇ ತಾನೇ ನೋಡ್ಕೋಬೇಕು. ಇನ್ನು ಎಷ್ಟು ದಿನ ಬೇಕು ಕೆಲಸ ಹುಡ್ಕೊಳ್ಳೋದಕ್ಕೆ? ಚುಕ್ಕಿ, ಏನು ನೀನು ಇಷ್ಟು ಈಸಿಯಾಗಿ ಮಾತಾಡ್ತಾ ಇದೆಯಾ? ಏನು, ನಾನು ಹೋಗಿ ಕೇಳಿದ ಕೂಡ್ಲೇ ಕೆಲಸ ಕೊಡೋದಕ್ಕೆ ಕಂಪ್ನಿ ಏನು ನಮ್ಮಪ್ಪಂದ ಅಲ್ಲ ತಾನೆ? ಯಾರ್ದೋ ಕೈ ಕೆಳಗೆ ನಾವು ಕೆಲಸ ಮಾಡಬೇಕು. ಹಾಗಿದ್ದಾಗ ಕೆಲಸ ನಾವು ಕೇಳಿದ ಕೂಡ್ಲೇ ಅವ್ರು ಕೊಟ್ಬಿಡಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಹುಡುಕ್ಬೇಕು. ನೀನು ನೋಡಿದ್ರೆ ಎಷ್ಟು ಈಸಿಯಾಗಿ ಮಾತಾಡ್ತಾ ಇದೆಯಾ. ಛೇ, ನಾನು ನಿನ್ನ ಹತ್ರ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಾಕ್ ಬಾಯ್ ಮುಚ್ಚಿ ಕಾರ್ತಿಕ್. ಇರೋದನ್ನ ಹೇಳಿದ್ರೆ ನಿಮ್ಗೆ ಎಷ್ಟು ಕೋಪ ಬರ್ತಿದೆ ನೋಡಿ. ನಾನು ನಿಮ್ಮ ಜೊತೆ ಬಂದಾಗಿಂದಾನು ಒಂದೇ ಒಂದು ಸ್ಯಾರಿನಾದ್ರೂ ತೆಕ್ಕೊಟ್ಟಿದ್ದೀರಾ? ಹೋಗ್ಲಿ, ಒಂದೇ ಒಂದು ಚೂಡಿದಾರು ಅದು ಬೇಡ, ಒಂದು ಲಿಪ್ಸ್ಟಿಕ್ ಆದ್ರೂ ತೆಕ್ಕೊಟ್ಟಿದ್ದೀರಾ? ಯಾವಾಗ್ಲೂ ಇದೇ ಆಯ್ತು. 6 ತಿಂಗಳಿಂದ ಕೆಲಸ ಹುಡುಕ್ತಾನೆ ಇದ್ದೀರಾ, ಇನ್ನೂ ಕೆಲಸ ಸಿಕ್ಕಿಲ್ಲ. ಹೀಗೆ ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ನಾನಾದ್ರೂ ಏನ್ ಮಾಡೋದಕ್ಕಾಗತ್ತೆ? ಹೊಟ್ಟೆಗೆ ಸರಿಯಾಗಿ ತಿಂದೆ ಎಷ್ಟು ದಿನ ಆಯ್ತು. ಅವಾಗೆಲ್ಲ ಎಷ್ಟು ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಎಷ್ಟು ದಿನ ಆಯ್ತು ಇರೋದನ್ನೇ ಬೇಯಿಸ್ಕೊಂಡು ತಿಂತಾ ಇದೀವಿ. ಕೆಲವು ಸರಿ ಅಂತೂ ಸಾಂಬಾರ್ ಮಾಡೋದಕ್ಕೂ ಏನೂ ಇರಲ್ಲ. ಇನ್ನು ಏನ್ ಮಾಡ್ಲಿ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ದುಡ್ದು ಹಾಕ್ಬೇಕು, ನೀನ್ ಮನೇಲಿ ಕುತ್ಕೊಂಡು ತಿಂತ್ಯಾ? ಹಾಗಿದ್ರೆ ನೀನು ಹೋಗಿ ದುಡಿ. ಏನಿವಾಗ ಗಂಡ ಹೆಂಡತಿ ಅಂದ್ರೆ ಇಬ್ರು ಸಮಪಾಲ್ ತಾನೆ? ನೀನು ಹೋಗ್ಬಿಟ್ಟು ಎಲ್ಲಾದ್ರೂ ಕೆಲಸ ಹುಡ್ಕೋ. ನೀನು ಓದಿಗೆ ತಕ್ಕನಾಗ ಕೆಲಸ ಸಿಕ್ಕರು ಪರವಾಗಿಲ್ಲ, ದುಡ್ದು ಮನೆ ನಡೆಸ್ಬೋದು. ಓ, ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ನಾನು ಹೆಂಡತಿ ಆಗಿರೋ ನಾನು ಕಷ್ಟಪಟ್ಟು ದುಡ್ದು ನಿಮ್ ಹೊಟ್ಟೆ ತುಂಬಿಸ್ಬೇಕಾ? ಛೀ, ನಾಚಿಕೆ ಆಗಲ್ವಾ ನಿಮ್ಗೆ? ಗಂಡ್ಸಾಗಿ ನನ್ನ ಹತ್ರ ದುಡಿಯೋಕ್ ಹೋಗು ಅಂತ ಹೇಳ್ತಿದಿರಲ್ಲ. ಛೇ, ನಿನ್ನನ್ ಮದ್ವೆ ಆಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಹೌದು, ನಿಮ್ಮನ್ ಮದ್ವೆ ಆಗಿನೂ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವಾಗ ಗೊತ್ತಾಗ್ತಾ ಇದೆ. ಛೇ, ಇದು ಯಾಕೋ ಮಚ್ಚ ಒಂಥರ ಇದೆಯಾ? ಇವಾಗಂತೂ ನೀನು ತುಂಬಾ ಡಲ್ ಆಗಿದ್ಯಾ ಕಣೋ. ಏನಾಯ್ತು? ಏನು ಅಂತ ಹೇಳಿ? ನನ್ಗಂತೂ ಈ ಈ ಜೀವನನೇ ಬೇಡವಾಗಿದೆ ಕಣೆ. ಒಂದ್ ಜೊತೆ ಬಟ್ಟೆ ತಗೋಬೇಕು ಅಂದ್ರು 1000 ಸರಿ ಯೋಚನೆ ಮಾಡ್ಬೇಕು. ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೂ ಯೋಚನೆ ಮಾಡ್ಬೇಕು. ಕಾರ್ತಿಕ್ ಅಂತೂ ಏನ್ ಕೆಲಸ ಹುಡುಕ್ತಿದಾರೋ ಏನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಎಲ್ಲೂ ಕೆಲಸನೂ ಸಿಗ್ತಿಲ್ಲ. ಅವರು ಯಾವ ಪ್ರಯತ್ನನೂ ಸರಿಯಾಗಿ ಮಾಡ್ತಿಲ್ಲ ಅನ್ಸ್ತಿದೆ. ಕಾಲೇಜಿಗೆ ಟಾಪರ್ ಅವರು,
ಅಂಥವ್ರ ಕೆಲಸಕ್ಕೆ ಅಷ್ಟೆಲ್ಲ ಅಲ್ದಾಡ್ತಿದ್ದಾರೆ ಅಂದರೆ ನನಗೆ ಯಾಕೋ ಯಾಕೋ ಭಯ ಆಗ್ತಿದೆ ಕಣೆ. ಈ ಲೈಫೇ ಬೇಡ ಅನ್ನಿಸ್ತಿದೆ. ಇದೇನೋ ಹೀಗೆ ಹೇಳ್ತಿದ್ಯಾ ಮಚ್ಚ. ಆದರೂ ನೀನು ಮೊದಲೆಲ್ಲ ಹೇಗಿದ್ಯೋ, ನಿನಗೇನು ಬೇಕೋ ಎಲ್ಲನೂ ನಿಮ್ಮ ಅಪ್ಪ ಅಮ್ಮನೇ ಕೊಡಿಸ್ತಾ ಇದ್ರು. ಆದರೆ ಇವಾಗ ನೀನು ಒಂದು ಕೆಲಸಕ್ಕೋಸ್ಕರ ಇಷ್ಟೆಲ್ಲ ಅಲ್ದಾಡ್ತಾ ಇದೆಯಾ. ನೀನು ಕಾಲೇಜ್ಗೆ ಟಾಪರ್ ಕಣೋ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಫಾರಿನಿಗೆ ಕಳಿಸಿ ಡಾಕ್ಟರ್ ಮಾಡಬೇಕು ಅನ್ನೋ ಕನಸು ಕಟ್ಟಿದ್ರು. ಆದರೆ ನೀನು ಆ ಚುಕ್ಕಿ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತ ಮದುವೆ ಅಂತೆಲ್ಲ ಆಗಿ ಏನೇನೋ ಮಾಡ್ಕೊಂಡು ಬಿಟ್ಟಿಯಲ್ಲೋ. ನಿನಗೆ ಗೊತ್ತಾ, ನೀನು ಈ ಪ್ರೀತಿ ಪ್ರೇಮ ಏನೂ ಮಾಡ್ದೇನೆ ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ಫಾರಿನಿಗೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಡಾಕ್ಟ್ರ್ ಆಗಿರ್ತಿದೆ ಕಣೋ. ಅರ್ಧ ಡಾಕ್ಟ್ರ್ ಆಗಿ ಇನ್ನೇನು ಡಾಕ್ಟ್ರ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ವಾಪಸ್ ಬರೋ ದಿನಾನೂ ಹತ್ರ ಬರ್ತಿದ್ದು. ಆದರೆ ನೀನು ಎಲ್ಲನೂ ಹಾಳು ಮಾಡ್ಕೊಂಡು ಬಿಟ್ಟೆ ಕಣೋ. ನಿಜ ನಿಜ ಕಣೆ ನೀನು ಹೇಳ್ತಿರೋದು. ನನ್ನಮ್ಮ ನನ್ನ ಎಷ್ಟು ಕಷ್ಟಪಟ್ಟು ಜೋಪಾನವಾಗಿ ಸಾಕಿದ್ರು. ಅವರಿಗೆ ಒಂದು ಹೊತ್ತಿಗೆ ಊಟ ಇಲ್ದಿದ್ರು ಪರವಾಗಿಲ್ಲ, ನನಗೋಸ್ಕರ ನನಗೋಸ್ಕರ ದುಡ್ದು ನನ್ನ ಹೊಟ್ಟೆ ತುಂಬ ಊಟ ಆಗ್ತಾ ಇದ್ರು. ಆದರೆ ನಾನು ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಕಾರ್ತಿಕ್ ಜೊತೆ ಪ್ರೀತಿ ಪ್ರೇಮ ಅಂತೆಲ್ಲ ಮನೆ ಬಿಟ್ಟು ಬಂದ್ಬಿಟ್ಟೆ. ಆದರೆ ಇವಾಗ ಗೊತ್ತಾಗ್ತಿದೆ ನಾನು ತಪ್ಪು ಮಾಡಿದೆ ಅಂತ. ಇಲ್ಲ, ನಾನು ಇನ್ನೂ ಕಾರ್ತಿಕ್ ಜೊತೆ ಇದ್ರೆ ನನ್ನ ಜೀವನ ಇನ್ನೂ ಹಾಳಾಗುತ್ತೆ. ನಾನು ಡಿವೋರ್ಸ್ ಕೊಟ್ಟು ಅಮ್ಮನ ಜೊತೆ ವಾಪಸ್ ಹೋಗ್ತೀನಿ ಕಣೆ. ನನಗೆ ಅಮ್ಮನೇ ಮುಖ್ಯ. ನಾನು ತಪ್ಪು ಮಾಡಿಬಿಟ್ಟೆ. ನಿಜ ಕಣೋ, ನಾನು ತಪ್ಪು ಮಾಡಿಬಿಟ್ಟೆ. ಅಪ್ಪ ಅಮ್ಮ ಹೇಳ್ದಾಗೆ ಫಾರಿನಿಗೆ ಹೋಗಿದ್ದಿದ್ರೆ ನನ್ನ ಭವಿಷ್ಯ ತುಂಬ ಚೆನ್ನಾಗಿರ್ತಿತ್ತು. ಆದರೆ ನಾನು ಈ ಪ್ರೀತಿ ಪ್ರೇಮ ಅಂತ ಮದುವೆ ಆಗಿ ಹೀಗಂತೂ ಒಂದಿನೂ ನೆಮ್ಮದಿಯಾಗಿಲ್ಲ. ಇಲ್ಲ, ಇದನ್ನೆಲ್ಲ ನಾನೇ ಸರಿ ಮಾಡ್ಕೋಬೇಕು. ಈ ಮದುವೆ ಪ್ರೀತಿ ಪ್ರೇಮ ಇದಕ್ಕೆಲ್ಲ ಬ್ರೇಕ್ ಹಾಕಿ ನಾನು ಅಪ್ಪ ಅಮ್ಮ ಹೇಳ್ದಾಗೆ ಫಾರಿನಿಗೆ ಹೋಗಿ ಒಳ್ಳೆ ಡಾಕ್ಟ್ರ್ ಆಗಬೇಕು. ಈ ದುಡ್ಡಿಗೋಸ್ಕರ ಅಲಿಯೋದು, ಕೆಲಸಕ್ಕೋಸ್ಕರ ಅಲಿಯೋದು, ಇದು ಯಾವುದೂ ಇರಲ್ಲ. ನನ್ನನ್ನು ಯಾರೂ ಚೀಪಾಗಿ ಕೂಡ ನೋಡಲ್ಲ. ಹೌದು ಕಣೋ, ನೀನು ಹೇಳ್ತಿರೋದು ಸರಿಯಾಗಿದೆ. ಇವತ್ತೇ ಇದಕ್ಕೆಲ್ಲ ಅಂತ್ಯ ಹಾಡಿ ನಾನು ಮತ್ತೆ ನನ್ನ ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ. ಅಪ್ಪ ಅಮ್ಮನಿಂದ ನಾನು ಕ್ಷಮೆ ಕೇಳಿ ಇಲ್ಲಿಂದ ಈ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗ್ತೀನಿ. ಇಷ್ಟೆಲ್ಲ ಆದಮೇಲೆ ತಾವು ತಪ್ಪು ಮಾಡಿದ್ವಿ, ಅಪ್ಪ ಅಮ್ಮನ ಬಿಟ್ಟು ಬರಬಾರ್ದಿತ್ತು, ಈ ಮದುವೆಯಿಂದ ತಮ್ಮ ಜೀವನ ಹಾಳಾಯಿತು, ಇದನ್ನೆಲ್ಲ ಯೋಚನೆ ಮಾಡಿ ಚುಕ್ಕಿ ಮತ್ತು ಕಾರ್ತಿಕ್ ಇಬ್ಬರು ದೂರ ಆಗ್ತಾರೆ. ಕಾನೂನು ಪ್ರಕಾರ ದೂರ ಆದಮೇಲೆ ಮತ್ತೆ ವಾಪಸ್ ಅವ್ರ ತಂದೆ ತಾಯಿ ಹತ್ರ ಹೋಗ್ತಾರೆ. ಮಕ್ಕಳು ಮತ್ತೆ ವಾಪಸ್ ತಮ್ಮ ಗೂಡನ್ನ ಸೇರ್ಕೊಂಡ್ರಲ್ಲ ಅನ್ನೋ ಖುಷಿನಲ್ಲಿ ತಂದೆ ತಾಯಿಗೆ ಆಗಿರೋ ಕೋಪ, ದ್ವೇಷ, ಮನಸ್ತಾಪ ಎಲ್ಲನೂ ಮರೆತು ಮತ್ತೆ ಮಕ್ಕಳನ್ನ ಅವ್ರ ಭವಿಷ್ಯನ ರೂಪಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇವಾಗಿನ ಜನ್ರೇಷನಲ್ಲಿ ಪ್ರೀತಿ ಪ್ರೇಮ ಮದುವೆ ಡಿವೋರ್ಸ್ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಚುಕ್ಕಿ ಮತ್ತು ಕಾರ್ತಿಕ್ ಇಬ್ರು ತಮ್ಮ ತಂದೆ ತಾಯಿ ಮಾತುಗಳನ್ನು ಮೊದಲೇ ಕೇಳಿದಿದ್ರೆ ಬಹುಶಃ ಇಷ್ಟೆಲ್ಲ ನಡೆಯೋ ಅವಶ್ಯಕತೆನೇ ಇರಲಿಲ್ಲ. ಡಿವೋರ್ಸ್ ಅನ್ನೋದು ಅವ್ರ ಲೈಫಲ್ಲಿ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಆದರೆ ಏನು ಮಾಡೋದು, ಮಕ್ಕಳೆಲ್ಲರೂ ತಪ್ಪು ಮಾಡಿದ್ಮೇಲೆ ಎಲ್ಲನೂ ಅರ್ಥ ಮಾಡ್ಕೋತಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ತಪ್ಪು ಮಾಡೋದಕ್ಕಿಂತ ಮೊದಲು 1000 ಸಾರಿ ಯೋಚನೆ ಮಾಡಿ. ತಪ್ಪು ಮಾಡಾದ್ಮೇಲೆ ನೀವು 1000 ಸಾರಿ ಯೋಚನೆ ಮಾಡಿದ್ರೂ ಯಾವುದೂ ಬದಲಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.